ಅತ್ಯಂತ ಬಡತನದ ಕುಟುಂಬ. ಆ ಬಡತನದ ಕುಟುಂಬದಲ್ಲಿ 3 ಜನ ಮಕ್ಕಳು, 2 ಹೆಣ್ಮಕ್ಳು, 1 ಗಂಡ್ಮಗ. ಅವರು ತಂದೆ ಈಸ್ ಹುಡುಕಟ ಅಂತ ಕಟ್ಟಿಗೆ ಕಳೆದು ಜೀವನ ಮಾಡ್ತಿದ್ದ, ಇಡ್ಲಿ ವ್ಯಾಪಾರ ಮಾಡಿದ್ರು. ಅವ್ರ ತಾಯಿ ಹೊಲ ಗದ್ದೆಗಳಲ್ಲೆಲ್ಲ ಕೆಲಸ ಮಾಡ್ತಿದ್ಲು. ಅವಾಗೆಲ್ಲ 5 ರೂಪಾಯಿ, 6 ರೂಪಾಯಿ, 10 ರೂಪಾಯಿ ಕೂಲಿ. ಅವಾಗ ಆ ಮಕ್ಕಳನ್ನ ಸಾಕಬೇಕು, ಮಕ್ಕಳನ್ನ ಓದಿಸ್ಬೇಕು ಅಂತ ಒಂದು ಬಡತನದಲ್ಲಿ ಆ ಕುಟುಂಬ ಏನಾಯಿತು ಅಂತಂದರೆ, ಆ ಇದ್ದೊಬ್ಬ ಮಗನನ್ನು ಓದಿಸ್ಬೇಕಂತೇಳಿ ಅವ್ರು ಪ್ರಯತ್ನ ಪಡ್ತಾ ಇದ್ರು. ಆ ಸ್ಕೂಲು 7ನೇ ಕ್ಲಾಸಿನವರೆಗೆ ಆ ಊರಲ್ಲಿ ಇತ್ತು, ಸರ್ಕಾರಿ ಶಾಲೆ. ಅಲ್ಲಿ ಹೋಗ್ತಾ ಇದ್ರು. ಆ ಹುಡುಗ 5ನೇ ಕ್ಲಾಸ್ ಇದ್ದಾಗಲೇ ಶಾಲೆಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ 10 ಗಂಟೆಗೆ ಶಾಲೆ ಅಂತಂದರೆ ಬೆಳಿಗ್ಗೆ 7 ಗಂಟೆಗೆ ಶಾಲೆಗೆ ಹೋಗೋಣ. ಒಂದು ಟ್ರಂಕಿನಲ್ಲಿ ಪೇಡ, ಸಂಗಮು, ಚಕೋಲಿ, ಓಕೆ, ಇವೆಲ್ಲ ಅಡಿಕೆ ಚಟಿ, ಇವನ್ನೆಲ್ಲವನ್ನ ತಗೊಂಡೋಗಿ ಆ ಶಾಲೆ ಮುಂದ್ಗಡೆ ಕೂತ್ಕೊಂಡು ಗಿಡದ ಕೆಳಗಡೆ ಅದನ್ನೆಲ್ಲ ಒಂದು ಹುಡುಕೋನಿಗೆ ಸಿಗಾಕಿ ಅದನ್ನು ಮಾರಾಟ ಮಾಡ್ತಿದ್ದ 10 ಗಂಟೆ ತನಕ. 10 ಗಂಟೆಗೆ ಶಾಲೆ ಓಪನ್ ಹಾಕೊಳ್ಳಿ, ಟ್ರಂಕ್ ಮುಚ್ಚಿಟ್ಟು ಅದನ್ನ ಗಿಡಕ್ಕೆ ಕಟ್ಟಿಬಿಟ್ಟು ಶಾಲೆ ಕೂತ್ಕೊಂಡು ಮತ್ತೆ 4 ಗಂಟೆಗೆ ಶಾಲೆ ಕೂತ್ಕೊಳ್ಳಿ, ಹೊರಗಡೆ ಬಂದು ಟ್ರಂಕ್ ಓಪನ್ ಮಾಡ್ಕೊಂಡು ಶಾಲೆ ಮನೆ ಕೂಡ್ತಿದ್ದ. ಆ ಕಾಲದಲ್ಲಿ ದಿನ ಒಂದು 60-70 ರೂಪಾಯಿ ವ್ಯಾಪಾರ ಆಗ್ತಿತ್ತು. ಒಂದು ದಿನ 100 ರೂಪಾಯಿ, 110 ರೂಪಾಯಿ ವ್ಯಾಪಾರ ಆಯ್ತಂದ್ರೆ ಅವರಮ್ಮ ಮನ್ಯಾಗ ಸೌತೆ ಬೀಜ ಮಾಡ್ತಿದ್ರು. ಸೌತೆ ಬೀಜ ಅಂದ್ರೆ ಅಂತ ಶಾವಿಗೆ ಅಂತ ಹೇಳ್ತೀವಲ್ಲ ನಾವು ಅವತ್ತು, ಯಾಕಂದ್ರೆ ಮಗ ಇವತ್ತು 110 ರೂಪಾಯಿ ವ್ಯಾಪಾರ ಮಾಡ್ಯಾನ ಅಂತೇಳಿ. ಹಾಗೆ ಅವನ ಜೀವನ ನಡೀತಾ ಇತ್ತು. ಭಾಳ ಕಡುಬಡತನ, ಯಾಕಂದ್ರೆ ಅಪ್ಪನಿಗೆ ದಿನಾಲು ಕೆಲಸ ಸಿಗ್ತಿದ್ದಿಲ್ಲ, ದಿನಾಲು ವ್ಯಾಪಾರ ಆಗ್ತಿದ್ದಿಲ್ಲ. ಅಮ್ಮ ಕೂಲಿ ಮಾಡೋದ್ರಲ್ಲಿ ಎಲ್ಲವೂ ಮಾಡೋಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಮಗನನ್ನು ಕೂಡ ಕೆಲಸಕ್ಕೆ ಹಚ್ಚಿದ್ರು. ಹಾಗೆ ಓದ್ತಾ ಓದ್ತಾ ಹಾಗೆ ಕೆಲಸವನ್ನು ಮಾಡ್ತಾ ಇದ್ದ. He was an extraordinary student when he was in primary school. Every teacher expected a good result from him. ಎಲ್ಲ ಟೀಚರ್ಸ್ ಕೂಡ ಅವನಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ he disappointed all teachers. He passed with only minimum marks. ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ ಅವನು. ಸ್ಕೂಲಲ್ಲಿ ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಪಾಲ್ಗೊಳ್ತಿದ್ದ, ಎಲ್ಲ ಮಾಡ್ತಿದ್ದ. ಬಟ್ ಅವನಿಂದ ಅವಾಗ ಬೋರ್ಡ್ ಎಕ್ಸಾಮ್ ಇತ್ತು. ಅವನು ತಾಲೂಕಿಗೆ ಟಾಪರ್ ಆಗ್ತಾನೆ ಅಂತ ಅನ್ಕೊಂಡಿದ್ರು. ಬಟ್ he passed with only just marks ಅಂತ ತಗೊಂಡು ಅವನು ಪಾಸ್ ಆದ. ಅದಾದ ನಂತರ ದೆನ್ he went for ಹೈಸ್ಕೂಲಿಗೆ ಹೋದ. ಹೈಸ್ಕೂಲಲ್ಲಿ ಕೂಡ he was an extraordinary student. ಹೈಸ್ಕೂಲಲ್ಲಿ ಕೂಡ ಅವನನ್ನ ಏನು ಅನ್ಕೊಂಡಿದ್ರು, ಇವನು ಡಿಸ್ಟ್ರಿಕ್ಕಿಗೆ ಟಾಪರ್ ಆಗ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ he was performing very well. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದ. ಬಟ್ his ರಿಸಲ್ಟ್ ವಾಸ್ ಆರ್ಡಿನರಿ. ಸ್ಟೂಡೆಂಟ್ ಎಕ್ಸ್ಟ್ರಾರ್ಡಿನರಿ ಇದ್ದ, ರಿಸಲ್ಟ್ ಆರ್ಡಿನರಿ ಇತ್ತು. ನಿರೀಕ್ಷೆಗೆ ತಕ್ಕಂತೆ ಅವನು ಪಾಸ್ ಆಗಲಿಲ್ಲ. ಅದನ್ನು ಕೂಡ ಬಹಳ ಕಡಿಮೆ ಮಾರ್ಕ್ಸ್ಗಳೊಂದಿಗೆ SSLCಯನ್ನು ಪಾಸ್ ಆದ. ದೆನ್ he joined for PU ಸೈನ್ಸ್ಗೆ ಅವನು ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿ ಜಾಯ್ನ್ ಆದ. ಲಿಟ್ರಲಿ ನಿಮಗೆ ಗೊತ್ತಿರಲಿ, ಅವನಿಗೆ ಪುಸ್ತಕ, ನೋಟ್ಬುಕ್ಕು, ಬಸ್ ಪಾಸ್ ಇದನ್ನೆಲ್ಲ ಇನ್ ಟೈಮಲ್ಲಿ ಅವ್ರ ತಂದೆ ತಾಯಿ ಕೊಡ್ಸೋಕೆ ಆಗಲಿಲ್ಲ. ಅದಕ್ಕಾಗಿ ಅವ್ನು ಡಿಸ್ಕಂಟಿನ್ಯೂ ಮಾಡಿ ಊರಲ್ಲಿ ತನ್ನೇನು ಆ ಪೆಟ್ಟಿಗೆ ಇತ್ತು, ಆ ಅಂಗಡಿ ಇತ್ತಲ್ಲ, ಅದನ್ನೇ ಸ್ವಲ್ಪ ದೊಡ್ಡದು ಮಾಡಿ ಆ ಕಿರಾಣಿ ಅಂಗಡಿನ ಸ್ಟಾರ್ಟ್ ಮಾಡಿ ತರಕಾರಿ ಮಾರ್ತಿದ್ದ, ಎಲ್ಲ ವಸ್ತುಗಳನ್ನು ಮಾರಕ್ಕೆ ಸ್ಟಾರ್ಟ್ ಮಾಡಿದ್ದ. 2 ವರ್ಷ ಆಯಿತು. ಒಬ್ಬ ಟೀಚರ್, ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಬಂದು ಬೈದವನಿಗೆ, ನೋಡಪ್ಪ, ವ್ಯಾಪಾರ ಯಾವಾಗಾದ್ರೂ ಮಾಡ್ಬೋದು, ಉದ್ಯೋಗ ಯಾವಾಗಾದ್ರೂ ಮಾಡ್ಬೋದು, ಯಾವ ವಯಸ್ಸಲ್ಲಿ ಬೇಕಾದ್ರೂ ಮಾಡ್ಬೋದು, ಬಟ್ ಶಿಕ್ಷಣ ಪಡ್ಕೊಳ್ಳೋಕ್ಕಾಗಲ್ಲ. ನೀನು ಎಜುಕೇಷನ್ ತಗೋ, ನೀನು ತುಂಬ ಬ್ರಿಲಿಯಂಟ್ ಇದೆಯಾ, ಟ್ಯಾಲೆಂಟ್ ಇದೆಯಾ, ಓದು ಅಂತೇಳಿ ಅವನಿಗೆ ಹೇಳಿದ್ರು. ಹೇಳಿದ ಮೇಲೆ ಏನು ಮಾಡಿದ ಅವನು, PUCಯನ್ನು ಡೈರೆಕ್ಟ್ ಮಾಡಿ ಆರ್ಟ್ಸಲ್ಲಿ ಎಕ್ಸಾಮ್ ಬಂದ್ಬಿಟ್ಟು ಪಾಸ್ ಆದ. ಈ ನೆವರ್ ಸ್ಟೆಪ್ ಇಂಟು ಎ ಸಿಂಗಲ್ ಡೇ ಟು ಕಾಲೇಜ್. ಅವನು ಯಾವುದೇ ಒಂದು ದಿನ ಕೂಡ PUC ಕಾಲೇಜಿಗೆ ಹೋಗಲಿಲ್ಲ. ಡೈರೆಕ್ಟಾಗಿ ಎಕ್ಸಾಮ್ ಬಂದು PUCಯನ್ನು ಪಾಸ್ ಆದ. ಅವನ ಗುರಿ ಏನಾಗಿತ್ತು ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕನ್ನೋದಿತ್ತು. ಅಪ್ಪಿತಪ್ಪಿ ಅವನಿಗೆ 60% ಮಾರ್ಕ್ಸ್ ಏನಾದರೂ ಬಂದಿದ್ದರೆ ಅವನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು, B.Ed ಮಾಡಬೇಕಂತಿತ್ತು. ಅವನಿಗೆ 59% ಆಯಿತು. ಓಕೆ, ಫಾರ್ಚುನೇಟ್ಲಿ he got 59 and he went to the ಡಿಗ್ರಿ ಕಾಲೇಜ್. ಗೌರ್ಮೆಂಟ್ ಡಿಗ್ರಿ ಕಾಲೇಜನ್ನೇ ಚೂಸ್ ಮಾಡ್ಕೊಂಡ. ಯಾಕಂದರೆ ಅಮಾವಾಸ್ಯೆಗೊಮ್ಮೆ ಒಮ್ಮೆ ಕಾಲೇಜ್ಗೆ ಹೋಗಿ ಬಂದಾಯಿತು, ಹೆಂಗಿದ್ರು ಅಂಗಡಿ ಇದೆ, ಜೀವನ ನಡೀತಾ ಇದೆ ಅಂತೇಳಿ ಅಂದ್ಕೊಂಡು ಕಾಲೇಜ್ಗೆ ಹೋದ. ಕಾಲೇಜ್ಗೆ ಹೋದಾಗ ಅವನಿಗೆ ಫಸ್ಟ್ ಟೈಮ್ ಅವನಿಗೆ ರಿಯಲೈಸೇಷನ್ ಆಗಿರೋದು. ಅಲ್ಲಿ ಅನೇಕ ಜನ ಟೀಚರ್ಸಿಂದ ಇನ್ಸ್ಪೈರ್ ಆಗಿ ಕಾಲೇಜ್ ರೆಗ್ಯುಲರ್ ಮಾಡ್ತಾ ಮಾಡ್ತಾ ಮಧ್ಯಾಹ್ನದವರೆಗೆ ಕಾಲೇಜು, ಮಧ್ಯಾಹ್ನದಿಂದ ಅಂಗಡಿ, ಇದೇ ಥರ ಒಂದು ಜೀವನವನ್ನು ನಡೆಸ್ತಾ ಇದ್ದ. 3 ವರ್ಷ ಡಿಗ್ರಿ ಕಾಲೇಜಲ್ಲಿ ಹೆಂಗಿದ್ದ ಅಂತಂದರೆ, ಅವನು ಆರ್ಡಿನರಿ ಸ್ಟೂಡೆಂಟ್ ಆಗಿದ್ದ, ಬಟ್ ಅವನ ರಿಸಲ್ಟ್ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು. ಹಾಗೆ ಡಿಗ್ರಿ ಕಾಲೇಜಲ್ಲಿ ಅವನು ಡಿಸ್ಟ್ರಿಕ್ಕಿಗೆ ಟಾಪರ್ ಆಗಿ ಯೂನಿವರ್ಸಿಟಿಗೆ 4th ರ್ಯಾಂಕ್ ಪಡ್ಕೊಂಡು ನಂತರ ಅವನು PG ಮಾಡೋದಕ್ಕೆ ಯೂನಿವರ್ಸಿಟಿಗೆ ಹೋಗ್ತಾನೆ. ಆ PG ಮಾಡೋ ತನಕ ಅವನಿಗೆ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಬರ್ತಿರಲಿಲ್ಲ. He was very poor in English. He was unable to talk in English. He was unable to pronunciation properly in English. Because basically he is coming from rural background. Poverty, ನಮ್ಮಲ್ಲಿ ಏನು ಹೇಳ್ತಾರಲ್ಲ, ಬಡವರು ಸರ್, ಗ್ರಾಮೀಣ ಭಾಗದವರು ಸರ್, ಅದ ನಮ್ಮ ಒಂದು ಪ್ಲೇ ಕಾರ್ಡ್ ಇದೆ. ಇವೆಲ್ಲ ಅವನು ಕೂಡ ಅದೇ ಇತ್ತು. ಇಂಗ್ಲೀಷ್ ಅನ್ನಕ್ಕೆ ಬರ್ತಿರಲಿಲ್ಲ. ದೆನ್ he joined the spoken English classes there.
ಆ್ಯಂಡ್ ಇನ್ ಪಿ ಜಿಯಲ್ಲಿ ಎಲ್ಲ ಕ್ಲಾಸಸ್ ಇಂಗ್ಲೀಷ್ನಲ್ಲೇ ಮಾಡ್ತಾ ಇದ್ರು. ಅನಿವಾರ್ಯವಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅಲ್ಲಿ ಸ್ವಲ್ಪ ಇಂಗ್ಲೀಷನ್ನು ಕಲಿತು ಅಲ್ಲಿಂದ ಹೊರಗಡೆ ಬಂದ. ದೆನ್ ಈ ಸ್ಟಾರ್ಟೆಡ್ ಇಸ್ ಜರ್ನಿ ಆಸ್ ಎ ಲೆಕ್ಚರರ್ ಇನ್ ಕಾಲೇಜ್. ಅವನಿಗೆ ತಿಂಗಳ 5,000 ರೂಪಾಯಿ ಕೊಡ್ತಿದ್ರು. ಆ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇರಿಕೊಂಡ. ಒಂದಿನ ಅನ್ನಿಸ್ತು ಅವನಿಗೆ, ನನಗಿರುವಂಥ ಅರ್ಹತೆ, ಬದ್ಧತೆ, ಶುದ್ಧತೆ, ಯೋಗ್ಯತೆ, ಪ್ರಾಮಾಣಿಕತೆ, ಸಮಗ್ರತೆ, ಇದಕ್ಕೆ ತಕ್ಕಂಥ ವೇತನ ಇದಲ್ಲ. ನಾನಿನ್ನೂ ಐ ಡಿಸರ್ವ್ ಮೋರ್ ದೆನ್ ದಿಸ್. ನಾನು ಯಾಕೆ ಇನ್ನೂ ಎಕ್ಸ್ಪ್ಲೋರ್ ಮಾಡಬಾರ್ದು ನಾನು ಅಂತೇಳಿ ಅಂದ್ಕೊಂಡು ದೆನ್ ಈ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಅದರ್ ಥಿಂಗ್ಸ್. ಅದಾದ ನಂತರ ಅವನಿಗೊಂದು ಡೈವರ್ಷನ್ ಬಂತು. ಒಂದು ವರ್ಷ ಅವನು ಒಂದು ಬೇರೆ ಸೆಕ್ಟರ್ನಲ್ಲಿ ಕೆಲಸವನ್ನು ಮಾಡಿದ. ಅಲ್ಲಿ ಅವನ ಮೌಲ್ಯಗಳ ಜೊತೆಗೆ ರಾಜಿ ಆಗೋಕ್ಕೆ ಒಪ್ಪಲಾರದೆ ದೆನ್ he explored himself. Then he started his journey as a trainer to the police department. He started training and he started giving classes to the UPSC and KPSC aspirants. ಹಾಗೆ ಬೆಂಗಳೂರಲ್ಲಿ, ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿ ಓಕೆ ಹಾಗೆ ಮಾಡ್ತಾ ಕೋಲ್ಕತ್ತಾಕ್ಕೆ ಹೋದ, ಚೆನ್ನೈಗೆ ಹೋದ, ಹೈದರಾಬಾದ್ಗೆ ಹೋದ. ಎಲ್ಲ ಕಡೆ ದೊಡ್ಡ ಅಧಿಕಾರಿಗಳಿಗೆ, ಬ್ಯಾಂಕರ್ಸ್ಗೆ, ಟೀಚರ್ಸ್ಗೆ, ಸ್ಟೂಡೆಂಟ್ಸ್ಗೆ ಮಾತಾಡ್ತಾ ಒಂದು ದಿನ RGN ಕಾಲೇಜಿಗೆ ಬಂದ.